ಸ್ಮಾರ್ಟ್ ನ್ಯೂಸ್ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಇಂದಿನ ಒಂದು ಪ್ರಮುಖ ಸುದ್ದಿ. ಮಾನ್ಯ ಶಾಸಕರಾದಂತಹ ಸಿ ಟಿ ರವಿಯವರು ಇವತ್ತೊಂದು ಹೇಳಿಕೆ ನೀಡಿದ್ದಾರೆ. ಮುಲ್ಲಾಗಳಿಗೆ ನೀಟ್ ಪರೀಕ್ಷೆಗೂ ಏನು ಸಂಬಂಧ ಅಂತ ಹೇಳ್ಬಿಟ್ಟು. ನಾನು ನಿಮ್ಮನ್ನು ಕೇಳಕ್ಕೆ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಮುಲ್ಲಾಗಳಿಗೆ ಪ್ರಶ್ನೆ ಮಾಡುವಂಥ ಹಕ್ಕಿಲ್ಲೇನ್ರಿ ಸಿ ಟಿ ರವಿಯವರೇ? ನೀವು ಶಾಸಕರಾಗಿರ್ಬೋದು, ಆದರೆ ತಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಸತ್ತಿರೋಂಥ ಮಕ್ಕಳು ನಿಮ್ಮನೆ ಮಕ್ಕಳಾದರೆ ನಿಮಗೆ ಗೊತ್ತಾಗುತ್ತೆ. ನೀಟ್ ಪರೀಕ್ಷೆ ಸೋರಿಕೆ ಆಗಿರೋದ್ರಿಂದ ಸಾಕಷ್ಟು ಮಕ್ಕಳು ಯಾವ ರೀತಿಯಾಗಿ ಸಫರ್ ಪಟ್ಟಿದ್ದಾರೆ. ಆ ತಂದೆ ತಾಯಿ ಓದಿಸಿದಾರಲ್ಲ, ಅವ್ರಿಗೆ ಹೋಗಿ ಕೇಳಿ, ಗೊತ್ತಾಗುತ್ತೆ ತಮಗೆ. ನೀಟ್ ಪರೀಕ್ಷೆಯಲ್ಲಿ ಯಾಕೆ ಈ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ ಎಷ್ಟು ಗೊಂದಲ ಸೃಷ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಪ್ರತಿಭಟನಾಕಾರರನ್ನು ಹೆಣ್ಮಕ್ಳೆಲ್ಲ ಗಂಡು ಮಕ್ಕಳು ಏನು ನೋಡ್ದೇನೆ ಲಾಠಿ ಪ್ರಹಾರ ನಡೆಸ್ತಾರೆ ದಿಲ್ಲಿಯಲ್ಲಿ. ತಮಗೆ ಅದ್ರ ಬಗ್ಗೆ ಸಾಕಷ್ಟು ವಿಜುವಲ್ಗಳಿದ್ದಾವೆ, ತಾವು ನೋಡ್ಕೊಂಬನ್ನಿ, ಗೊತ್ತಾಗುತ್ತೆ. ತಾವು ಹೇಳ್ತಾ ಇದ್ದೀರಾ ಮುಲ್ಲಾಗಳಿಗೆ ಏನು ಸಂಬಂಧ, SIRಗೂ ಇದಕ್ಕೇನು ಸಂಬಂಧ ಅಂತ. ಯಾಕ್ರಿ, ನಾವು ವಿದೇಶದವರಾ? ಮುಲ್ಲಾಗಳಂದರೆ ವಿದೇಶದವರಾ? ಏನು ಮಾತಾಡ್ತಾ ಇದ್ದೀರಾ ನೀವು? ಸಂವಿಧಾನವನ್ನು ತಾವು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ತಾವೊಂದು ಶಾಸಕರು ತಾವು ಅರ್ಥ ಮಾಡಿಕೊಂಡು ತಾವು ಒಂದು ಸಂವಿಧಾನದ ಮೇಲೆ ತಾವು ಪ್ರಾಮಾಣಿಕತೆಯಾಗಿ ತಾವು ಒಂದು ಶಾಸನ ನಡೆಸ್ಬೇಕನ್ನೋ ಒಂದು ಹುದ್ದೆ ಇಟ್ಕೊಂಡಿರ್ತೀರ. ಅದನ್ನು ತಾವು ಅರ್ಥ ಮಾಡ್ಕೊಳ್ಳಿ. ತಾವೊಂದು ಶಾಸಕರಾಗ್ಬಿಟ್ಟು ಈ ರೀತಿಯಾದಂತಹ ಹೇಳಿಕೆಗಳು ನೋಡಿದರೆ ಅದು ರೋಡಲ್ಲಿ ಹೋಗೋರು ಬರೋದು ಕೊಡುವಂಥ ಹೇಳಿಕೆಗಳಿಗಿಂತ ಕಡೆಯಾಗಿ ಕಾಣ್ತಾ ಇದೆ. ಇದು 4 ಜನ ನಿಮಗೆ ಚಪ್ಪಾಳೆ ತಟ್ಟಿರ್ಬೋದು ಅಲ್ಲಿ ಇರೋರು ಮಾತ್ರ, ಅಷ್ಟೇ ಅಲ್ಲ. ಮುಲ್ಲಾಗಳು ಯಾಕ್ರಿ ಸಂವಿಧಾನ ಪ್ರಕಾರ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು, ಮುಲ್ಲಾಗಳು ಹೋರಾಟ ಮಾಡಬಾರ್ದಂತೆ? ಯಾರು ನಿಮಗೆ ಹೇಳ್ದವರು? ಆ ಹಕ್ಕನ್ನು ಯಾರು ನಿಮಗೆ ಕೊಟ್ಟವರು? ನೀವು ಮಾತಾಡಬೇಕಾದ್ರೆ ತಾವು ತಮ್ಮ ನಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡಬೇಕು. ಶಾಸಕರೇ, ತಾವು ಶಾಸಕರೇ ಅಂತ ಗೌರವ ಯಾಕೆ ಕೊಡ್ತೀವಿ ಹೇಳ್ರಿ? ಶಾಸಕರು ನೀವು ಬರೀ ಮುಲ್ಲಾಗಳಿಗೆ ಶಾಸಕರಲ್ಲ, ಹಾಗಾದರೆ ನೀವು ಮುಸಲ್ಮಾನರಿಗೆ ಶಾಸಕರಲ್ವಾ ನೀವು? ತಾವು ಒಂದು ಸಂವಿಧಾನದ ಪ್ರಕಾರ ನಡ್ಕೊಳ್ಳೋದು ಫಸ್ಟ್ ಕಲೀರಿ. ಅದನ್ನು ತಾವೊಂದು ಶಾಸಕರಾಗಿ ಈ ದೇಶದ ಒಂದು ಪ್ರಜೆಯಾಗಿ ಯಾವ ರೀತಿ ಇರಬೇಕು, ಯಾವ ರೀತಿ ಹೇಳಿಕೆ ಕೊಡಬೇಕು ಅನ್ನೋದನ್ನು ತಾವು ಅರ್ಥ ಮಾಡಿಕೊಂಡು ಹೇಳಿಕೆ ಕೊಡ್ರಿ. ನಾಲ್ಗೆ ಇದೆ ಅಂತ ಹೇಳಿಬಿಟ್ಟು ಏನು ಬೇಕದು ಹರಿದಾಡೋದಲ್ಲ. ಅಲ್ಲಿ ಸತ್ತಿರೋಂಥ ಮಕ್ಳಿಗೆ ಕೇಳ್ರಿ, ಅವ್ರ ತಂದೆ ತಾಯಿಗೂ ಕೇಳಿ ಯಾವ ರೀತಿ ಇದೆ ಅವ್ರ ಪರಿಸ್ಥಿತಿ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ತಮಗೆ. ಹೋರಾಟ ಮಾಡೋದರಲ್ಲಿ ಯಾವ ಮುಲ್ಲಾ ಮಕ್ಕಳು ಇಲ್ಲ, ಬ್ರಾಹ್ಮಣಸ್ರ ಮಕ್ಕಳು ಇಲ್ಲ, ಹಿಂದೂಗಳ ಮಕ್ಕಳು ಇಲ್ಲ, ಎಲ್ಲರೂ ಮಕ್ಕಳೇ. ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಹೋರಾಟ ಮಾಡ್ಬೋದು. ಸಂವಿಧಾನದಲ್ಲಿ ನಮ್ಮ ಹಕ್ಕಿದೆ. ಅವ್ರು ಮಾಡಬಾರ್ದು, ಇವ್ರು ಮಾಡಬಾರ್ದು ಅನ್ನೋ ಒಂದು ಹೇಳಿಕೆ ಏನಿದೆಯಲ್ಲ, ಇದು ಬಹಳ ಕೆಳಮಟ್ಟದ ಹೇಳಿಕೆ ಅಂತ ತಮಗೆ ಈ ಮಾತನ್ನು ನೇರವಾಗಿ ಹೇಳೋಕ್ಕೆ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ.